ಇನ್ನು ಎರಡನೇದು, ಈ ಸರ್ಕಾರ ಜಾತಿ ಜನಗಣತಿ ಯಾರ ಮನೆ ಬಾಗಿಲಿಗೆ ಹೋಗಿಲ್ಲ. 1 ಕೋಟಿಗೆ ಹೆಚ್ಚು ನಮ್ಮ ಸಮುದಾಯದಿದ್ವಿ, 1.5 ಕೋಟಿ 2 ಕೋಟಿ. ಆದರೆ ಸಬ್ಕಾಸ್ಟ್ ಬರೆದು ಕೇವಲ 65 ಲಕ್ಷ ತೋರಿಸ್ತಿದ್ದಾರೆ. ಜಾತಿ ಗಣತಿ ಸರಿ ಇಲ್ಲ, ಇದನ್ನು ಸರಿ ಮಾಡ್ಬೇಕಂತೇಳಿ ಎರಡನೇ ನಿರ್ಣಯ. ಇನ್ನು ಮೂರನೇದು OBC 2A, ಇದು ನಮ್ಮ ಒತ್ತಾಯ. ವೀರಶೈವ ಲಿಂಗಾಯತರಲ್ಲೂ ಸಹ ಭಾಳಷ್ಟು ಜನ ಬಡವರಿದ್ದಾರೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಡವರಿದ್ದಾರೆ. ಒಂದು, ಮಕ್ಕಳಿಗೆ ಶಿಕ್ಷಣ ವಂಚಿತರಾಗಬಾರ್ದು, ಸರ್ಕಾರಿ ಉದ್ದೇಶಕ್ಕೋಸ್ಕರ 2A OBC ಕೊಡಲೇಬೇಕು ಅಂದು ಯಡಿಯೂರಪ್ಪನವರು ಅದನ್ನು ಮುಂದಿನ ದಿನ ಸಭೆಯಲ್ಲಿ ನಾವು ದಿನಾಂಕ ಘೋಷಣೆ ಮಾಡ್ತೀನಿ. ಯಾವಾಗ ಯಡಿಯೂರಪ್ಪನವ್ರು ತಂದಿದ್ರು, ಯಾರು ವಿರೋಧ ಮಾಡಿದ್ರು ಅದನ್ನು ಹೇಳ್ತೀವಿ. 2A OBC ಕೊಡಲೇಬೇಕು ನಮ್ಮ ಸಮುದಾಯಕ್ಕೆ, ಇದು ನಮ್ಮ ಹಕ್ಕು. ಇನ್ನು ನಾಲ್ಕನೇದು, ಇವತ್ತೇನು ನಮ್ಮ ಸಮುದಾಯ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಂಗಮ ದೊಡ್ಡ ಸಮಾವೇಶ ಮಾಡಬೇಕಂತ ನಿರ್ಣಯವನ್ನು ಮಾಡಿದ್ವಿ. ನಾವು ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತೀವಿ. ದಾವಣಗೆರೆ ಮಧ್ಯ ಕರ್ನಾಟಕ, ದಾವಣಗೆರೆಯಲ್ಲಿ ಮೇ 15 ನಾವು ಮಾಡ್ತೀವಿ. ಇನ್ನೊಂದೇನು ಪಾಯಿಂಟ್ ಹೇಳಿದಿಲ್ಲ ಅವರು, ಇದು ರಾಜಕೀಯ ಶಕ್ತಿ ಇವಾಗ ನಮ್ಮ ಲೀಡರ್ ಅಲ್ಲಲ್ಲ, ಇನ್ನೊಂದೇನು ಪಾಯಿಂಟ್, ಜಾತಿ ಜನಗಣತಿ ಒಳಪಂಗಡ ಒಂದಾಗಬೇಕು, OBC ಕೊಡಬೇಕು. ಇನ್ನೊಂದೇನು, ಅದೇ ಜಾತಿ ಜನಗಣತಿಯಲ್ಲಿ ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರ ಶಾಮನೂರು ಶಿವಶಂಕರ್ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಸಭೆಯಾಗಿದೆ. ರಾಜ್ಯದ ಅಧ್ಯಕ್ಷ ಶಂಕರ್ ಬಿದಿ ಇದ್ದರು, ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ಜಗದೀಶ್ ಶೆಟ್ಟರು, ಕಾಶ್ಯಪ್ನವರು ಒಳಗೊಂಡಿದ್ದು ಎಲ್ಲ ನಮ್ಮ ಸಬ್ಕಾಸ್ಟ್ ಮುಖಂಡರುಗಳು ಇದ್ದರು. ಅವತ್ತು ಅಂದು ನಿರ್ಣಯ ಆಗಿದೆ, ನಾವು ಜಾತಿ ಕಲಂನಲ್ಲಿ ವೀರಶೈವ ಲಿಂಗಾಯತ ನಮೂದು ಮಾಡಬೇಕು. ಇನ್ನು ಉಪಪಂಗಡಗಳು ಇದ್ದರೆ ಬರ್ಸ್ಬೋದು ಅಂತ ಆಗಿದೆ ಬ್ರಾಕೆಟ್ನಾಗೆ, ಅದು ಬ್ರಾಕೆಟ್ನಾಗೆ. ಇನ್ನು 5ನೇದು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.